ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಸತತ ಕಠಿಣ ಪರಿಶ್ರಮ, ಛಲ, ಸಮಯ ಪಾಲನೆ ಮತ್ತು ಶಿಸ್ತು ವಿದ್ಯಾರ್ಥಿಗಳ ಉನ್ನತ ಸ್ಥಾನಕ್ಕೆ ವೈಭವದಿಂದ ಕರ್ನಾಟಕ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಕಾಶನಾಥ್ ನಾವು ತಿಳಿಸಿದರು. ನಗರದ ಸರ್ಕಾರಿ ನೌಕರ ಸಮುದಾಯ ಭವನದಲ್ಲಿ ಜ್ಞಾನಗಂಗಾ ಟ್ರಸ್ಟ್ ಅಡಿಯಲ್ಲಿನ ಶ್ರೀ ಸಾಹು ಮಹಾರಾಜ್ ಫಾರ್ಮಸಿ ಕಾಲೇಜಿನ ಮೊದಲನೇ ವರ್ಷದ ಗ್ರಾಜುಯೇಷನ್ ಡೇ ಉದ್ಘಾಟಿಸಿ ಮಾತನಾಡಿದರು. ಸಾಹು ಮಹಾರಾಜ್ ಫಾರ್ಮಸಿ ಕಾಲೇಜ್ ಸ್ಪರ್ಧೆಯೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಕಾರ್ಯ ಮಾಡುತ್ತಿದೆ. ಉತ್ತಮ ಬೋಧನೆ, ಶಿಸ್ತಿನ ಸಿಪಾಯಿಗಳಾದ ಬೋಧಕ ವೃಂದ, ಅಧ್ಯಕ್ಷ ಅನಿಲ್ ಕುಮಾರ್ ಕಾಳೆ ಹಾಗೂ ವೈ ಮಾಧವರಾವ್ ಅವರ ಸಹಕಾರ ಮಕ್ಕಳ ಜ್ಞಾನ ವೃದ್ಧಿಗೆ ನಾಂದಿ ಹಾಡಿದೆ. ವಿದ್ಯಾರ್ಥಿಗಳು ಸಹಿತ ಪದವಿ ಮುಗಿದ ತಕ್ಷಣ ಜನಸೇವೆ, ಸಮಾಜ ಸೇವೆ ಕಡೆಗೂ ಹೆಚ್ಚು ಒತ್ತು ಕೊಡಬೇಕೆಂದು ಸಲಹೆ ನೀಡಿದರು. ಜ್ಞಾನಗಂಗಾ ಟ್ರಸ್ಟ್ನ ಅಧ್ಯಕ್ಷ ಅನಿಲ್ ಕುಮಾರ್ ಕಾಳೆ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ನಿಸ್ವಾರ್ಥ ಸೇವೆ ಹಾಗೂ ಪರಿಶ್ರಮದಿಂದ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಲಹೆ ನೀಡಿದರು. ಅಲ್ಲದೆ ಮಕ್ಕಳು ಫಾರ್ಮಸಿ ಕೋರ್ಸ್ಗಾಗಿ ಮೊದಲು ದೂರದ ಬೆಂಗಳೂರು ಕಡೆಗೆ ಹೋಗುತ್ತಿದ್ದರು. ಆದರೆ ಈಗ ನಮ್ಮ ಸಾಹು ಮಹಾರಾಜ್ ಕಾಲೇಜಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುತ್ತಿದೆ. ಬೀದರ್ ಜಿಲ್ಲೆಯು ಯಾವುದರಲ್ಲಿಯೂ ಕಡಿಮೆ ಇಲ್ಲ ಅನ್ನೋದಕ್ಕೆ ನಮ್ಮ ಕಾಲೇಜಿನ 100% ಫಲಿತಾಂಶ ಜ್ವಲಂತ ಉದಾಹರಣೆಯಾಗಿದೆ ಎಂದರು. ಡೈಮಂಡ್ ಸಮೂಹ ಸಂಸ್ಥೆ ಅಧ್ಯಕ್ಷ ವೈ ಮಾಧವರಾವ್ ಮಾತನಾಡಿ, ನಮ್ಮ ಕಾಲೇಜು 2019ರಲ್ಲಿ ಆರಂಭಗೊಂಡು 2020ರಲ್ಲಿ ಫಾರ್ಮಸಿಯ ಕೋರ್ಸ್ ಮೊದಲ ವರ್ಷ ಆರಂಭಗೊಂಡಿತ್ತು. ಹಿರಿಯರ ಆಶೀರ್ವಾದದಿಂದ ಮತ್ತು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಕಾಲೇಜು ಆರಂಭಿಸಲಾಗಿದೆ ಎಂದರು. ಶ್ರೀ ಸಾಹು ಮಹಾರಾಜ್ ಫಾರ್ಮಸಿ ಕಾಲೇಜು ಪ್ರಾಚಾರ್ಯರಾದ ಡಾಕ್ಟರ್ ಸಂಜೀವ್ ಕುಮಾರ್ ಬಿರಾದರ್ ಪ್ರಾಸ್ತಾವಿಕ ಮಾತನಾಡಿ, 2020ರಲ್ಲಿ ಮೊದಲ ಬಾರಿಗೆ ಫಾರ್ಮಸಿ ಕಾಲೇಜು ಆರಂಭ ಮಾಡಿದಾಗ ನನ್ನ ಮೇಲೆ ಅಧ್ಯಕ್ಷರು ಬಹುದೊಡ್ಡ ಜವಾಬ್ದಾರಿ ಹೇರಿದ್ದರು. ಆದರೆ ಎಲ್ಲ ಸಹಕಾರದಿಂದ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಕಾಲೇಜು ಮುನ್ನಡೆಸಿಕೊಂಡು ಹೋಗುತ್ತಿದ್ದೇವೆ. 2020-24ರ ಮೊದಲ ಭಾಗದಲ್ಲಿ ಒಟ್ಟು 29 ವಿದ್ಯಾರ್ಥಿಗಳು ನೋಂದಣಿ ಮಾಡಿದ್ದರು. 100ಕ್ಕೆ 100% ಫಲಿತಾಂಶ ಬಂದಿರುವುದು ನಿಜಕ್ಕೂ ಹೆಮ್ಮೆ ಅನಿಸುತ್ತಿದೆ. ಮುಂದೆ ನಮ್ಮ ಕಾಲೇಜಿನ ಜಿಲ್ಲೆ ನಂಬರ್ 1 ಕಾಲೇಜ್ ಮಾಡಲು ಶ್ರಮಿಸುವುದಾಗಿದೆ ಎಂದರು. ಒಟ್ಟು 29 ವಿದ್ಯಾರ್ಥಿಗಳ ಪದವಿ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ವೇದಿಕೆ ಮೇಲೆ ಹುನ್ನಾವದನ ಎಸ್ವಿ ಟ್ರಸ್ಟ್ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ನಾಗೇಂದ್ರ ಕುಮಾರ್ ಡಿ, ಭಾರತೀಯ SS ಎಜುಕೇಶನ್ ಸೊಸೈಟಿ ಅಧ್ಯಕ್ಷ ಶೇಖ್ ಮಸ್ತಮ್ ಅಲಿ, DGT ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ಮೀನಾಕ್ಷಿ ಕಾಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಡೈಮಂಡ್ ಕಾಲೇಜ್ ಸಾಹು ಮಹಾರಾಜ್ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ ಅವತ್ತ ವೈ ಮಾಧವ್ ಸರ್ ಅವರಿಗೆ ವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ದಟ್ ಈಸ್ ಇನ್ ದ ಮಂತ್ ಆಫ್ ಆಗಸ್ಟ್ 2000 each and every time. So under the guidance of Madhav sir, because all of you know that sir is basically sir is a academician having vast experience. Apart from that, sir is a and our special invitee, Dr. Nagendra Kumar Duman Suresh, Principal of SVT College of Pharmacy, Pune. Please share your word on this news. percentage 9.
अब बीदर से पीयूसी पढ़ने को बाहर जाते थे, अब पीयूसी में वातावरण कैसा हो गया, एंटायर कर्नाटक से बीदर। अभी डायमंड में भी पूरा हैदराबाद कर्नाटक रीजन से बच्चे आ रहे। वैसे ही फार्मेसी में भी आज वातावरण क्रिएट हो गया। बीदर छोड़ के अदर डिस्ट्रिक्ट से भी हमारे पास एडमिशन है। ये वातावरण क्रिएट होना है बोले तो इसमें बच्चों का भी सहकार है, सिस्टम को कोऑपरेट करके सिस्टमेटिकली वर्क करने से उनका भी फ्यूचर बनता है। और बच्चों को यहाँ सिस्टमेटिकली कॉलेज को आने में जो पेरेंट्स भी हमारे को कोऑपरेट करें उनको भी ಡಾಕ್ಟರ್ ಸಂಜೀವ್ ಕುಮಾರ್ ಬಿರಾದರ್ ಸರ್ ಅವರು ನಮ್ಮನ್ನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರ ಸಲುವಾಗಿ ನಾವು ಇಂಟರ್ನ್ಶಿಪ್ ಕೂಡ ಮುಗಿಸಿದ್ದೀವಿ. ಬೇರೆ ಯಾವ ಕಾಲೇಜ್ನಲ್ಲಿಯೂ ಇಂಟರ್ನ್ಶಿಪ್ಗೆ ಕಳಿಸುವುದಿಲ್ಲ. ಮತ್ತು ಹಾಗೆ ಟೀಚಿಂಗ್ ಸ್ಟಾಫ್ ಆಗಲಿ ಅವರು ತುಂಬಾ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ. ಗಯಾ ಸರ್, ಲಖನ್ ಸರ್, ಕುಲಕರ್ಣಿ ಸರ್ ಆ್ಯಂಡ್ ಎಲ್ಲರೂ. ಮತ್ತು ನಾನ್ ಟೀಚಿಂಗ್ ಸ್ಟಾಫ್ನಲ್ಲಿ, ಲ್ಯಾಬ್ನಲ್ಲಿ ಆ್ಯಂಡ್ ಡೈಲಿ ರೆಗ್ಯುಲರ್ ಕ್ಲಾಸಸ್ ಕೂಡ ಆಗುತ್ತವೆ. ಇಟ್ಸ್ ಅ ವೆರಿ ಗುಡ್ ಕಾಲೇಜ್. ಸೊ ಇಟ್ಸ್ ಮೈ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಕಾಲೇಜ್. ನಾನು ತುಂಬ ಕಲ್ತಿದ್ದೀನಿ ಈ ಕಾಲೇಜ್ನಲ್ಲಿ. ವಾಟ್ ಎವರ್ ಏನೇ ಸ್ಕಿಲ್ಸ್ ಆಗಲಿ ನಾನು ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಈ ಕಾಲೇಜಿಂದ ತುಂಬ ಹೋಪ್ಸ್ ಇದ್ದು ಆ್ಯಂಡ್ ಐ ಡಿಡ್ ದ್ಯಾಟ್. ಥ್ಯಾಂಕ್ ಯು ಸರ್. ನಿಮ್ಮ ಜೂನಿಯರ್ ವಿದ್ಯಾರ್ಥಿಗಳು ಏನು ಹೇಳ್ತಾರೆ? ಸೊ ನನ್ನ ಜೂನಿಯರ್ ಕಡೆಗೆ ಈಗ ನಾವು ಹೇಗೆ ಪ್ರೂವ್ ಮಾಡಿ ತೋರಿಸಿದ್ವಿ, ನೀವು ನಮ್ಮ ಕಾಲೇಜನ್ನು ಪ್ರೂವ್ ಮಾಡಿ ತೋರಿಸಿ ಒಳ್ಳೆ ರಿಸಲ್ಟನ್ನು ತೆಗೀರಿ. ಆಲ್ ದ ಬೆಸ್ಟ್. ಜ್ಞಾನಗಂಗಾ ಟ್ರಸ್ಟ್ನ ಶ್ರೀ ಶಾಹು ಮಹಾರಾಜ್ ಕಾಲೇಜ್ ಆಫ್ ಫಾರ್ಮಸಿ ಎಲ್ಲಿ ಇಂದು ನಾವು ಒಂದು ಗ್ರ್ಯಾಜುಯೇಷನ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ಎ ವೆರಿ ಫಸ್ಟ್ ಗ್ರ್ಯಾಜುಯೇಷನ್ ಡೇ. ವಿ ಎಸ್ಟಾಬ್ಲಿಷ್ ದಿಸ್ ಇನ್ಸ್ಟಿಟ್ಯೂಷನ್ ಇನ್ ದ ಇಯರ್ 2019 along with the course of D Pharma. Immediate with the next year 2020 we added one more course, that is B Pharma. ಸೊ ಆ ಒಂದು 2020 ಬ್ಯಾಚ್ನ ಹುಡುಗರೇ ಇವತ್ತು ಔಟ್ಪುಟ್ ಆಗಿ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಪಾಲ್ಗೊಳ್ತಿರೋದು. ಅದಕ್ಕೆ ಒಂದು ವಿಶೇಷ ಇನ್ನೊಂದು ಕಾರಣ ಏನಿದೆ ಅಂದರೆ, ಎಷ್ಟು ಹುಡುಗರು ಅಟೆಂಡ್ ಆಗಿದ್ದರು 8th ಸೆಮಿಸ್ಟ್ರಲ್ಲಿ, ಫೈನಲ್ ಇಯರಲ್ಲಿ, ಅಷ್ಟು ಜನ 100% ರಿಸಲ್ಟನ್ನು ತಂದು ಕೊಟ್ಟಿದ್ದಾರೆ ಇವತ್ತು ಕಾಲೇಜ್ಗೆ. ಅದರಿಂದ ನಮ್ಮ ಕಾಲೇಜಿನ ಒಂದು ಕೀರ್ತಿ ಅದನ್ನು ಹೆಚ್ಚಿಸಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಅಧ್ಯಕ್ಷರಾದಂಥ ಅನಿಲ್ ಕುಮಾರ್ ಕಾಳೆ ಸರ್ ಅವರು, ಹಾಗೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಆದಂಥ ವೈ ಮಾಧವರಾವ್ ಸರ್ ಅವರು, ಹಾಗೆ ಇನ್ನೊಂದೇನೆಂದರೆ ವಿಶೇಷವಾಗಿ ಬೇಕಾಗಿದ್ದು ಶಿಕ್ಷಕರ ಒಂದು ನುರಿತ ಟೀಚಿಂಗ್. ಸೊ ನಮ್ಮಲ್ಲಿ ವಿ ಹ್ಯಾವ್ ಎ ವೆರಿ ಗುಡ್ ಸ್ಟ್ರಾಂಗ್ skilled teaching faculty members, their strong dedication, and along with that students' strong dedication towards their studies, so that gives us a very good impact today. So we got an 100% result for the 8th semester and we are celebrating a very first graduation day. 29 students were attended for the 8th semester. All of them were passed with the 100% result. Thank you. Dr. Sanjeev Kumar Biradar, Principal, Sri Shahu Maharaj College of Pharmacy, Bidar. ನಮ್ಮ ಕಾಲೇಜಿನ ಫಸ್ಟ್ ಬ್ಯಾಚ್ 100% ರಿಸಲ್ಟ್ ಜೊತೆ ಪಾಸ್ಔಟ್ ಆಗ್ತಾಯಿದೆ. ಇದಕ್ಕೆ ನಾನು ನಮ್ಮ ಪ್ರಿನ್ಸಿಪಾಲ್ರು, ಸ್ಟಾಫ್ಗೆ ಮತ್ತು ಎಸ್ಪೆಷಲಿ ಸ್ಟೂಡೆಂಟ್ಸ್ ಮತ್ತು ಅವ್ರ ಪೇರೆಂಟ್ಸ್ಗೆ ಧನ್ಯವಾದ ತಿಳಿಸೋಕ್ಕೆ ಬಯಸ್ತೇನೆ. ಬೆಂಗಳೂರಲ್ಲಿ ಯಾವ ಥರ 100% ಬೆಂಗಳೂರು, ಉಡುಪಿ, ಹುಬ್ಬಳ್ಳಿ, ಧಾರವಾಡಲ್ಲಿ ಸಿಗುತ್ತೆ ಎಜುಕೇಷನ್, ಅದೇ ಎಜುಕೇಷನ್ ಇವಾಗ ಬೀದರಲ್ಲೂ ಸಿಗ್ತಾಯಿದೆ. ಇತ್ತೀಚೆಗೆ ನೀವು ಬೆಂಗಳೂರಿಗೆ ಹೋಗಿ PG ಮಾಡಿ ಉಳಿದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಅದೇ ಡೆಡಿಕೇಶನ್ ಬೀದರಲ್ಲೂ ಸಿಗ್ತಾಯಿದೆ. ಅದರಲ್ಲಿ ನನ್ನ ಕಾಲೇಜು 4 ವರ್ಷದಲ್ಲಿ ಈ ಮಟ್ಟಕ್ಕೆ ಬಂದಿದೆ. ನನಗೆ ನಮ್ಮ ಸ್ಟಾಫ್ ಮೇಲೆ, ನಮ್ಮ ಹುಡುಗರ ಮೇಲೆ ತುಂಬ ಹೆಮ್ಮೆ ಇದೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಧ್ಯಕ್ಷರಾಗಿ ನಾನು ಅವ್ರಿಗೆ ಮತ್ತು ನಮ್ಮ ಹುಡುಗರಿಗೆ ಕಾಂಗ್ರ್ಯಾಚುಲೇಟ್ ಮಾಡ್ತೀನಿ. ಧನ್ಯವಾದಗಳು ಸರ್. ಇತ್ತೀಚೆಗೆ ಪೇರೆಂಟ್ಸ್ಗೆ ಒಂದೇ ಮಗು, PUCನೂ ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ಕಾಲೇಜ್ ಇರಲಿ, ಕಡ್ಯಾಳ್ ಇರಲಿ, ಶಾಹೀನ್ ಇರಲಿ, ಇಲ್ಲೂ ನಾವು ಯಾರು ಬೆಂಗಳೂರಿಗಿಂತೂ ಕಡಿಮೆ ಇಲ್ಲ ಅನ್ನೋದು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಹೋಗಿ ಸುಮ್ಮನೆ ದುಡ್ಡು ಖರ್ಚು, ಯಾಕಂದರೆ ಇವಾಗ ನಾವು ಸ್ಟೇಜ್ ಮೇಲೆ ಇದ್ದಾಗ ನಮಗೆ ಗೋಯಲ್ ಕಾಲೇಜ್ ಅನ್ನೋದು 40 ವರ್ಷ ಎಕ್ಸ್ಪೀರಿಯನ್ಸ್ ಪ್ರಿನ್ಸಿಪಲ್ ಅವ್ರು ಒಂದೇ ತಿಳಿಸಿದ್ರು. ಸರ್ 40 ವರ್ಷದಲ್ಲಿ ನೋಡ್ತಾ ಇದ್ದೀನಿ, ಆ ಭೂಮಿ 40 ವರ್ಷ ಹಿಂದೆ ಇರೋದು
ಇವಾಗ ಲೋಕಲೈಡ್ಸ್ದು ಸಿಗ್ತಾ ಇದೆ. ಲೋಕಲ್ ಜನ ಇಲ್ಲಿ ಬನ್ನಿ, ಒಳ್ಳೆ ಕಾಲೇಜು ನಮ್ಮದೇ ಅಂತಿಲ್ಲ, ಎಲ್ಲೇ ಇರಲಿ ಲೋಕಲಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದೀವಿ. ಯಾರ ರಿಸಲ್ಟ್ ಹೆಂಗಿದೆ ಅದು ನೋಡ್ಕೊಂಡು ನೀವು ಬಯಸಬೇಕು ಅಂತ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.